ಪ್ರಾಡಕ್ಟ್ಗೆ ಭಾಳ ಡಿಮ್ಯಾಂಡ್ ಇದೆ ಸರ್. ಸ್ಟಾಕ್ ಬೇಗ ತಲುಪಿದ್ರೆ ಗ್ಯಾರಂಟಿ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಸರ್. ತುಂಬ ಸಂತೋಷ. ಸ್ಟಾಕನ್ನು ನಾನು ಆದಷ್ಟು ಬೇಗ ಸಪ್ಲೈ ಮಾಡ್ತೀನಿ. ನಾನು ಇಲ್ಲಿ ಬರ್ತೀನಿ. ಥ್ಯಾಂಕ್ ಯು. ಓಕೆ. ಒಂದು ನಿಮಿಷ ಬಬ್ಬಿ, ಒಂದು ನಿಮಿಷ ನಿನ್ನ ಹತ್ರ ನಾ ಮಾತಾಡ್ಬೇಕು. ಏನು ಹಾರ್ಡ್ ವರ್ಕರ್ ಮಿಸ್ಟರ್ ಕಿರಣ್ ಕುಮಾರ್, ಬಹಳ ಯೋಚನೆ ಮಾಡ್ತಿರೋ ಹಾಗಿದೆ. ಎನಿ ಬ್ಯಾಡ್ ನ್ಯೂಸ್? ಯಾಕೋ ಟೈಮೇ ಚೆನ್ನಾಗಿಲ್ಲ ಚೆನ್ನ. ಅದೇನೇ ಹೀಗಂತ ಇದೆಯಾ? ನಿನ್ನ ಕಮಿಷನ್ಗೆ ಏನಾದರೂ ಕತ್ರಿಗಿತ್ರಿ ಬಿತ್ತೇನು? ಕಮಿಷನ್ಗಲ್ಲ, ಈ ಕೆನ್ನೆಗೆ ಬಿತ್ತು. ಕೆನ್ನೆಗ? ಎಲ್ಲಿ? ಯಾರಯ್ಯ ನಿನ್ನ ಕೆನ್ನೆ ಮೇಲೆ ಕೈ ಆಡ್ತಿದ್ದು? ನಡಿ ತೋರ್ಸು, ನಾನು ಅವ್ರ ಕೆನ್ನೆ ಮೇಲೆ ಕೈ ಆಡಿಸ್ತೀನಿ. ಇರಪ್ಪ, ನೀನು ಬೇರೆ ಆತರ ಪಡಬೇಡ. ಕಿರಣ್, ಅದಕ್ಕೂ ಭಯನಾ? ಭಯ ಅಲ್ಲ ಚೆನ್ನ, ನನ್ನ ಕೆನ್ನೆಗೆ ಹೊಡೆದಿದ್ದು ನನಗೆ ತುಂಬ ಬೇಕಾದವ್ರು. ಕೆನ್ನೆಗೆ ಮುತ್ತು ಕೊಟ್ಟಿದ್ರೆ ಬೇಕಾದವರು ಅಂತ ಒಪ್ಕೋಬಹುದಾಗಿತ್ತು. ಅಂಥದ್ರಲ್ಲೂ ಈ ಕೆನ್ನೆಗೆ ಬರ ಹೊಡೆದಿದಾರಲ್ಲ, ಅಷ್ಟಾದ್ರೂ ನಿನಗೆ ಇಷ್ಟು ತಾಳ್ಮೆನಾ? ಹಾಗಲ್ಲಯ್ಯ. ಹಾಗಾದ್ರೆ ನಿಜ ಹೇಳೋರು ಯಾರು ಅಂತ? ಆಲ್ರೌಂಡರ್ ಅಮರ್ನಾಥ್ ಮಗಳು. ಅವಳಿಗೆ ಯಾಕಯ್ಯ ನಿನ್ ಕೆನ್ನೆ ಮೇಲೆ ಹೊಡೆಯಷ್ಟು ಸದ್ರ ಕೊಟ್ಟೆ? ನಾನು ಎಲ್ಲಿ ಸದ್ರ ಕೊಟ್ಟೆ? ಸರ್ಸರ ಅಂತ ಬಂದವಳೆ ಒಂದು ಕೆನ್ನೆ ಕೊಟ್ಟು ಕ್ವಶನ್ ಮಾಡೋದ್ರಲ್ಲೇ ಹೊರಟೋದ್ಲು. ಏನಯ್ಯ ನೀನು? ಅಲ್ಲಯ್ಯ, ಅವಳು ನಿನ್ ಕೆನ್ನೆ ಮೇಲೆ ಹೊಡೆಯೋವರೆಗೂ ನೀನು ಕಡಲೆ ಪುಡಿ ತಿಂತ ಇದ್ದೇನಯ್ಯ? ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅದು ಪಬ್ಲಿಕ್ ಪ್ಲೇಸ್ನಲ್ಲಿ ಹೊಡೆದ ತಕ್ಷಣ ನನಗೆ ನಡುಕ ಬಂದ್ಬಿಡ್ತು ಕಣ. ನಡುಕ ಬಂತ? ನಿಂಗೆ ನಡುಕ ಬಂದಿದ್ರೆ ನೋಡಿ ಜನ ನಗ್ತಾ ಇರ್ಲಿಲ್ವಾ? ಈ ವಿಷಯ ಇಷ್ಟಕ್ಕೆ ಬಿಡಬಾರ್ದು. ಇದಕ್ಕೇನಾದ್ರು ಒಂದು ದಾರಿ ಹುಡುಕ್ಲೇಬೇಕು. ಕಿರಣ್, ನೀನೇನು ಯೋಚನೆ ಮಾಡಬೇಡ, ಇದಕ್ಕೆ ದಾರಿ ನಾನು ಮಾಡ್ತೀನಿ. ಬಿಸ್ನೆಸ್ ಹೀಗಾಗಿದೆ, ಏನ್ ದಾರಿ ಮಾಡೋಣ ಅಂತ ಹೇಳ. ಅಲ್ಲ ಕಣಯ್ಯ, ನೀನ್ ಏನು ಯೋಚನೆ ಮಾಡ್ದಂಗೆ ನನಗೆ ಕೇಳ್ತೀಯಲ್ಲ. ಇವ್ರು ಲಾಸ್ ಆಗ್ತಾ ಇರೋದು ನನ್ಗೋ ಅಥವಾ ನಮ್ಮ ಕಂಪ್ನಿಗೋ? ನಮಗೋ ನಮ್ಮ ಕಂಪನಿಗೋ ಅದು ಬೇರೆ ವಿಷಯ. ಈಗ ನನಗೆ ಕಂಪನಿ ಅಂತ ಇರೋದು ನಿನ್ ತಾನಯ್ಯ. ಹೌದು. ಸ್ನೇಹಿತ ಅಂದ್ರೆ ಏನೇ ಅರ್ಥ? ಕಷ್ಟ ಸುಖಕ್ಕೆ ಆಗೋನು ಆಗಿದ್ದೀಯಾ? ಆಗೋ ಮನಸ್ಸು ಮಾಡಿದ್ಯಾ ನೀನು? ಅಲ್ಲ, ಲಾಭ ಬಂದಾಗ ಎಲ್ರಿಗೂ ಹಂಚಿದ್ಯೋ ಇಲ್ವೋ? ಅನ್ಸ್ತಾ ಇದೆ. ತಗೊಂಡಿದಾರೋ ಇಲ್ವೋ? ತಗೊಂಡಿದಾರ. ಈಗ ಅದೇ ಜನ ಕಂಪನಿ ಅಂಡರ್ ಲಾಸ್ ಅಂತ ಹೇಳ್ಬಿಟ್ಟು ಹಾಕಿದ ಬಂಡವಾಳ ವಾಪಸ್ ಕೇಳಿದ್ರೆ ಎಲ್ಲಿಂದ ಹೋಗ್ತಾರೋಕ್ಕಾಗತ್ತೆ ಹೇಳು? ಸಪೋಸ್ ನೀನೇ ನನ್ನ ಜಾಗದಲ್ಲಿ ಏನೇ ಮಾಡ್ತಾ ಇದ್ದೆ? ಹಾಗಾದ್ರೆ ನಿಜ ಹೇಳ್ಬಿಡ. ಅದೇನು ಹೇಳ್ತೇವೆ ಹೇಳು. ಅಲ್ಲ ಕಣಯ್ಯ, ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ಮನೆ ಮಠ ಮಾರ್ಬಿಟ್ಟು ಕಾಶಿ ರಾಮೇಶ್ವರ ಯಾತ್ರೆ ಹೋಗ್ಬಿಡ್ತಿದ್ದೆ. ನೀನು ನಿನ್ನ ಐಡಿಯಾನೋ, ನಿನ್ ಯಾರಾದ್ರೂ ಬಂದು ನಮ್ಮ ದೇಶದ ಸಾಲನ ಹ್ಯಾಕ್ ತೀರ್ಸೋದು ಅಂತ ಕೇಳಿದ್ರೆ ನಮ್ಮ ದೇಶನೇ ಮಾರ್ಬಿಟ್ಟು ತೀರ್ಸ್ಬಿಡೋದು ಅಂತ ಹೇಳ್ತೀಯ. ಅಲ್ಲಯ್ಯ, ನಮ್ಮ ಅಪೋಸಿಷನ್ ಕಂಪನಿ ಕಣ್ಕಂಡ್ ಬಿಡೋ ಹಾಗೆ ಏನಾದ್ರು ಒಂದು ಐಡಿಯಾ ಹೇಳಯ್ಯ ಅಂದ್ರೆ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನ್ ಕೆಲಸ ಮಾಡ್ಬೇಕಯ್ಯ? ಟೆಲ್ ಮಿ ಐಸೆ. ಈಗ ಅಲ್ಲಿ ಐಡಿಯಾ ಕೊಡ್ತಾ ಇದ್ದಾನಲ್ಲ, ಅವನ್ಗೆ ಎಕ್ಸ್ಟ್ರಾ ಸಮಥಿಂಗ್ ಕೊಟ್ಬಿಟ್ಟು ಅದೇ ಚೇರ್ನ ಇಲ್ಲಿ ಶಿಫ್ಟ್ ಮಾಡ್ಬಿಟ್ರೆ ಹೆಂಗೆ ಅಂತೀಯ? ಏನ್ ಐಡಿಯಾನಯ್ಯ? ಅಲ್ಲಯ್ಯ, ಇಂಥ ಕೆಲಸಗಳೆಲ್ಲ ಸಾಧಾರಣವಾಗಿ ಮಾಡೋದೇ ಅಲ್ವೇನಯ್ಯ ನನ್ನ ಸ್ಪೆಷಾಲಿಟಿ. ಆದ್ರೆ ಅಲ್ಲಿರೋನು ಯಾರು? ನನ್ನ ಪಂಚಿಗೆ ಹೆದರ್ಕೊಂಡು ಐಸ್ ಕ್ರೀಮ್ ಆಗಿ ಬಿದ್ಬಿಟ್ನಲ್ಲ ಅವನು. ಓಹ್, ಕಿರಣ್. ಹೌದಯ್ಯ, ಅದೇ ಕಿರಣ್. ಈಗ ನನ್ನ ಬಿಸ್ನೆಸ್ ಎಲ್ಲ ಟ್ವಿಸ್ಟ್ ಮಾಡಿ ನನ್ನ ಐಡಿಯಾಸ್ ಎಲ್ಲ ಹಾಳು ಮಾಡಿ ಧೂಳೆಬ್ಬಿಸ್ತಾ ಇದ್ದಾನೆ. ಆ ಹೆದರ್ಪಕ್ಲ ನೀನ್ ಯಾವಾಗ್ಲೂ ಒಂದು ಜೀವನದಲ್ಲಿ ಥ್ರಿಲ್ ಇರ್ಬೇಕು ಅಂತ ಹೇಳ್ತಾ ಇದ್ನಲ್ಲ, ಆ ದಡ್ಡನ? ಹೌದಯ್ಯ, ಆ ದಡ್ಡ ಆಗಿದ್ದು ಆಗ. ಈಗ ನನಗೇ ಜೀವನದಲ್ಲಿ ಥ್ರಿಲ್ ಆಗಿದ್ದಾನೆ ಅವನು. ಬನ್ನಿ. ಕಿರಣ್, ಹೊಡಿಬೋದು, ಬಟ್ ಹೊಡಿತಾ ಇಲ್ಲ. ಯಾಕೆ ಗೊತ್ತಾ? ಕಿರಣ್, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗ್ತೀನಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ 4 ಜನರ ಮುಂದೆ ನನ್ನ ಕೆನ್ನೆಗೆ ಹೊಡೆದಿಯಲ್ಲ, ಜನ ಭೇಷ್ ಅಂತಾರೆ ಅನ್ಕೊಂಡಿದ್ಯಾ? ಅದೇ ಸ್ಥಳದಲ್ಲಿ ನಾನು ನೀನ್ ತಿರುಗಿಸಿ ಕೆನ್ನೆಗೆ ಹೊಡೆದಿದ್ರೆ ನಿನ್ ಮರ್ಯಾದೆ ಏನಾಗ್ತಾ ಇತ್ತು? ಜನ ಏನಂತ ಇದ್ರು? ಅದಕ್ಕೆ ನಾನಲ್ಲಿ ಏನೂ ಮಾಡಲಿಲ್ಲ. ಟೆಲ್ ಮಿ, ಯಾವ ಕಾರಣಕ್ಕೋಸ್ಕರ ನಾನು ಕೆನ್ನೆಗೆ ಹೊಡೆದೆ? ನೀನು ಕಾರಣ ಬೇರೆ ಕೇಳು. ಮಮ್ಮಿ, ನೀನ್ ಹೆಣ್ಣು, ತಾಳ್ಮೆ ಇದ್ದಷ್ಟು ಒಳ್ಳೇದು. ಸರಿಯಾದ ಕಾರಣ ಇದ್ರೆ ನಾನು ಖಂಡಿತ ತಲೆ ತಗ್ಗಿಸ್ತೀನಿ. ನಿಮ್ಮನ್ನ ಒಬ್ಬ ಹುಡುಗಿ ಲವ್ ಮಾಡಿದ್ದೆ, ನಂತರ ಮೋಸ ಹೋಗಿ ಮನೆಗೆ ಫೋನ್ ಮಾಡಿದ್ಲು. ಅಷ್ಟ್ ಸಾಕಾ?
ಮೂರನೇ ವ್ಯಕ್ತಿ ಮಾತು ಕೇಳಿ ಮನಸ್ಸಿನ ನಿರ್ಧಾರಗಳನ್ನ ಬದಲಾಯಿಸ್ಕೊಳ್ಳೋದು ಶುದ್ಧ ತಪ್ಪು ಪಮ್ಮಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಸರಿ ಅಂತ ತೀರ್ಮಾನ ಮಾಡಕ್ಕೆ ಕಾಲ ಮೀರಿದೆ ಕಿರಣ್. ಕಾಲ ಇನ್ನು ಮೀರಿಲ್ಲ ಪಮ್ಮಿ. ಕಾಲ ತಾನೇ ಎಲ್ಲ ನಿರ್ಧಾರ ಮಾಡುತ್ತೆ. ನಾನಿನ್ ಬರ್ತೀನಿ. ಹೇಗಿದೆಯಮ್ಮ ರೇಖಾ? ಊರಿನಲ್ಲಿ ಎಲ್ಲ ಸರಿಯಾಗಿದೆ ತಾನೇ? ಅದೇ ರೀತಿ ನಡೀತಿದೆ ನಡೀಲಿ ನಡೀಲಿ. ಅವತ್ತು ಅವರಮ್ಮ ತಾನೇ ಮಹಾ ಮೇಧಾವಿ ಅಂತ ನನ್ನನ್ನು ಬಾಯಿಗೆ ಬಂದಾಗ ಬೈದು ಆನಂದ ಪಟ್ಟಲ್ಲ, ಅವ್ರನ್ನ ಹಾಗೆ ಬಿಡಬಾರ್ದಮ್ಮ. ಎಲ್ಲಿ ಬಿಡ್ತೀನಿ ಅಂಕಲ್? ಹೆಣ್ಣು ಅಂಶಕ್ಕೆ ವಿರೋಧವಾದ ವರದಕ್ಷಿಣೆ ಕೇಳಿ ನನ್ನ ಮದ್ವೆ ನಿಲ್ಸಿದವರನ್ನ ಸರಿಯಾಗಿ ನೀರು ಕುಡಿಸಿ. ಬರೀ ನೀರು ಕುಡಿಸಿದ್ರು ಸಾಲದಮ್ಮ, ಕುಡ್ದಿದ್ ನೀರು ಕಕ್ಕ ಹಾಗೆ ಮಾಡ್ಬೇಕು. ಅವ್ರ ಕಾಲಿಟ್ ಕಡೆನೆಲ್ಲ ಜನ ಕಣ್ ಬಿಡೋ ಹಾಗೆ ಮಾಡ್ಬೇಕಮ್ಮ. ಆಗ ನೋಡಮ್ಮ, ನಿನ್ನ ಸೋದರ ಮಾವ ಆಗಿದ್ದಕ್ಕೆ ನನಗೂ ತೃಪ್ತಿ, ಅವ್ರ ಬಾಯಿಗೆ ಬಿದ್ದು ಅವಮಾನ ಪಟ್ಟಿದ್ದಕ್ಕೆ ನಿನಗೂ ತೃಪ್ತಿ. ಒಟ್ಟಿನಲ್ಲಿ ಕಿರಣ್ ಅವರಮ್ಮ ಇಬ್ರು ಸೇರಿ ನನ್ನ ಕಾಲ್ ಮೇಲೆ ಬಂದು ಬೀಳೋ ಹಾಗೆ ಮಾಡ್ಬೇಕು, ಅಷ್ಟೇ ತಾನೇ? ಅಷ್ಟೇ ಅಷ್ಟೇ. ಅಷ್ಟು ಮಾಡಿದ್ರೆ ಈ ಶಾಮಯ್ಯ ಬದುಕದ ಹಾಗೆ. ನೀನೇ ಸಪ್ಲೈ ಮಾಡ್ತಾ ಇದೆಯಾ? ನಮ್ಮ ಮನೆಯಲ್ಲಿ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಡೋದು. ಸೆಲ್ಫ್ ಸರ್ವಿಸ್ ಸಿಸ್ಟಮ್. ಎಕ್ಸ್ ಮಿಲಿಟರಿ ಮ್ಯಾನ್ ನೋಡು, ಎಲ್ಲ ಮಿಲಿಟರಿ ಸಿಸ್ಟಮ್ನೇ ಫಾಲೋ ಮಾಡ್ತಾರೆ. ನಿನ್ ಮಗಳೇ ಕಾಣಿಸ್ತಾ ಇಲ್ಲ? ನಾಳೆ ಕರಿ ಟೀ ಕುಡಿಲಿ. ಅರಿಬಹುದು, ಆದ್ರೆ ಅವಳು ಬರೋಲ್ಲ. ಯಾಕೆಂದ್ರೆ ಬೆಳೆದು ಬುದ್ಧಿವಂತಳಾಗೋಗ್ಬಿಟ್ಟಿದ್ದಾಳೆ. ಅಲ್ಲೇ ನನ್ನ ಟ್ರಬಲ್ ಬಂದಿರೋದು. ಈ ಪ್ರೀತಿ ಪ್ರೇಮ ಅನ್ನೋದ್ರೊಳಗೆ ಅವಳದೇ ಫಿಲಾಸಫಿ ಥಿಯರಿ, ಅದೇ ನನ್ನ ಕನ್ಫ್ಯೂಷನ್. ನಿಂತೀನಿ. ಈ ಸದ್ಯಕ್ಕೆ ಈ ಟೀಗೆ ಬಿಸ್ಕಟ್ಗೆ ನೀನು ಒಬ್ಬನೇ ಇರೋದು. ನಾಯಿ ವಾಕಿಂಗ್ ಹೋಗಿದೆ. ನಿಂತಿರೋ ನನ್ನ ಮಗಳು ತಿನ್ನಲ್ಲ ಅಂದ್ರೆ ನಾನು ತಿನ್ನೋದು. ಈಗ ತಾನೇ ತಿನ್ನಲ್ಲಯ್ಯ? ನೋಡ್ತಾ ಇದ್ದ ನಾನು ಹೇಗೆ ತಿನ್ನೋಕ್ಕಾಗುತ್ತೆ? ನನ್ನ ಮುದ್ದಿನ ಮಗಳು ಗುರ್ರ ಅಂತ ಇರ್ಬೇಕಾದ್ರೆ ಅವಳು ಬಂದು ಟೀ ತಗೊಳ್ಳಿ, ಆಮೇಲೆ ನಾನು ಮುಟ್ತೀನಿ. ನೋಡಲ್ಲ ಬಂದಲ್ಲಯ್ಯ. ಬಿಸ್ಕೆಟ್ ತಗೋಬೋದು. ಎಷ್ಟಿದ್ರು ನೀನ್ ಮೊದಲು ಕಣಯ್ಯ. ಅಂಕಲ್ ಸ್ವಲ್ಪ ಪಪ್ಪ ಹೇಳಿ, ಈ ತರ ಹೆಣ್ಮಕ್ಳನ್ನ ಗೋಳೈಕಬಾರ್ದು ಅಂತ. ನೀನು ಸ್ವಲ್ಪ ಹೇಳಯ್ಯ. ಮಗಳು ಹಿತಾನೆ ಬಯಸುವಂತ ತಂದೆನ ಗೋಳ ಹಿಡ್ಕೋಬಾರ್ದು ಅಂತ ಹೇಳಿ. ಏನಯ್ಯ ನಿಮ್ಮಿಬ್ಬರು ಗಲಾಟೆ? ನೋ ಗಲಾಟೆ, ನಥಿಂಗ್ ಐತೆ. ಅವಳಿಗೆ ಸದಾ ಕಿರಣ್ದೇ ಚಿಂತೆ. ಅದೇನಯ್ಯ, ಅವನೇ ನನ್ನ ಬಿಸ್ನೆಸ್ ರೈವಲ್. ನೀನ್ ಹೀರೋ. ಹೀರೋ ಹೇಗೆ ಆಗ್ತಾನೆ? ಯಾರ್ಯಾರನ್ನ ಹೇಗೆ ಮುಳುಗಿಸ್ಬೇಕು ಅಂತ ಹೇಳ್ಬಿಟ್ಟು ಚೀಪ್ ರೇಟ್ ಗಿಮಿಕ್ಸ್ ಉಪಯೋಗಿಸಿ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ನೀನೇ ಹೇಳಯ್ಯ, ಸಕ್ಸಸ್ಗೆಲ್ಲಾದ್ರೂ ಶಾರ್ಟ್ ಕಟ್ ಇದ್ದೇನೆ? ನೀನ್ ಹೇಳಿ ಸರಿಯಪ್ಪ. ಅವನು ಬರೀ ನನ್ನ ಮಗಳನ್ನ ಮಾತ್ರ ಅಲ್ಲಪ್ಪ, ನಮ್ಮ ಏಜೆಂಟ್ಸ್ನು ಚೀಟ್ ಮಾಡ್ತಾ ಇದ್ದಾನೆ. ಇದು ಒಂದು ಥ್ರಿಲ್ಲ, ಅದು ಒಂದು ಸಕ್ಸಸ್ ಏನಯ್ಯ? ಕೇಳಿದೇನಯ್ಯ? ಇರ್ಲಿ ಕಣಯ್ಯ, ನಿನ್ಗೊಂದು ಚೇಂಜ್ ಬೇಕು, ಅದಕ್ಕೆ ಹೇಳಿದ್ ನಾನು ಬಾ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು. ಒಳಗಡೆ ಇನ್ನ ಕೂಲ್ ಆಗಿಲ್ಲ, ಈಗ ಬೇಡ, ನಾನು ಆಮೇಲೆ ಬರ್ತೀನಿ. ಆದ್ರೆ ನಾನು ಹೋಗ್ಲಾ? ನಮ್ಮ ಪ್ರಾಡಕ್ಟ್ ಸೇಲ್ಸು ಎಗೋದ ಲೆವೆಲ್ ರೀಚ್ ಆಗಿದ್ದಕ್ಕೆ ಎಲ್ಲರಿಗೂ ಸ್ಮಾಲ್ ಗಿಫ್ಟು ಪ್ಲಸ್ ಬೋನಸ್ ಕೊಡೋಣ ಅಂತ. ಅಂಡ್ ಬೈ ದ ಬೈ ಮಿಸ್ಟರ್ ಕಿರಣ್, ಇಷ್ಟಕ್ಕೆಲ್ಲ ಕಾಣ್ರಾದಂತ ನಿಮಗೆ ಒಂದು ಕ್ವಾರ್ಟರ್ಸು, ಸುತ್ತೋಕೆ ಒಂದು ಸ್ಕೂಟ್ರು. ಒಂದು ನಿಮಿಷ, ನೀವು ನನಗೇನು ಎನ್ಕರೇಜ್ಮೆಂಟ್ಸ್ ಕೊಡ್ತಾ ಇದ್ದೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆದರೆ ನಾನು ಕಂಪ್ನಿ ಕ್ವಾರ್ಟರ್ಸ್ನಲ್ಲಿ ಇರೋಲ್ಲ, ಸ್ಕೂಟರ್ನಂತೂ ಖಂಡಿತ ಉಪಯೋಗಿಸಲ್ಲ. ಯಾಕೆ ಮಿಸ್ಟರ್ ಕಿರಣ್? ಕಾರಣ ಇಷ್ಟೇ, ಕಂಪ್ನಿಗೆ ಲಾಭ ಬಂದಾಗ ಅದನ್ನು ಹಂಚ್ಕೊಳ್ಳೋದಕ್ಕೆ ಕೇಳೋ ನಾವು ಅದಕ್ಕೆ ನಷ್ಟ ಆದಾಗ್ಲೂ ಹಂಚ್ಕೊಳ್ಳೋ ಶಕ್ತಿ ಇರ್ತದೆ. ನಾನು ಕಮಿಷನ್ ಅನ್ನು ಕೊಟ್ಬಿಡಿ ಅಷ್ಟೇ ಸರ್. ನಿಮಗೆ ಅಷ್ಟು ಇಷ್ಟ ಆದರೆ ಕರೆಸ್ಪಾಂಡೆನ್ಸ್ಗೆ ಅಂತ ಒಬ್ಬ ಸ್ಟೆನೋನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಕಂಪ್ನಿ ಕೆಲಸನೂ ಸುಲಭ ಆಗುತ್ತೆ. ಆಯ್ತು ಮಿಸ್ಟರ್ ಕಿರಣ್, ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಎಲ್ಲ ಫೈಲ್ನಲ್ಲೇ ಇದೆ ಸರ್. ಓ ಸಾರಿ, ರೇಖಾ. BA, ಗುಡ್. ಶಾರ್ಟ್ ಹ್ಯಾಂಡ್ ಫಸ್ಟ್ ಕ್ಲಾಸ್, ವೆರಿ ಗುಡ್. ಸೀನಿಯರ್ ಟೆಕ್ಕಿಂಗ್ ಥರ್ಡ್ ರ್ಯಾಂಕ್ ಸರ್. ನಮಗೆ ಮುಖ್ಯವಾಗಿ ಬೇಕಾದ್ದು ನಿಮ್ಮ ಐಡಿಯಾ ನಾಡಿ ಹಿಡಿದು ಈಗಾಗಲೇ ಪಬ್ಲಿಕ್ ಅಲ್ಲಿ ಫೇಮಸ್ ಆಗಿರೋ ನಿಮ್ಮ ಪ್ರಾಡಕ್ಟ್ ವಿಚಾರವಾಗಿ ಫೀಚರ್ ಪ್ಲಾನ್ ಮಾಡಿ ಸಕ್ಸಸ್ ಮಾಡಬೇಕು. ವೆರಿ ಗುಡ್. ನಮ್ಮ ಪ್ರಾಡಕ್ಟ್ ಬಗ್ಗೆ ಕೇಳಿದ್ದೀರಾ? ವೈ ನಾಟ್? ಸಿನಿಮಾ ತಾರೆ ಹೆಸರಲ್ಲಿ ಸಿಗ್ತಾ ಇರೋ ಸ್ನೋ ಇಂದ ಸೆಂಟೆಡ್ ಅಡಿಕೆ ಪುಡಿವರೆಗೂ ಎಲ್ಲ ನಿಮ್ಮ ಪ್ರಾಡಕ್ಟೇ ತಾನೇ? ಓ,
ಯು ಆರ್ ವೆರಿ ಕ್ಲೆವರ್. ಫೀಲ್ ಟೈಟಲ್ನಲ್ಲಿ ಪಬ್ಲಿಕ್ ಆಗಿ ಫೇಮಸ್ ಆಗಿರೋ ಎಲ್ಲ ಪ್ರಾಡಕ್ಟ್ಸು ನಿಮ್ಮ ಕಂಪ್ನಿದೆ ಅಂತ ಚೆನ್ನಾಗಿ ಗೊತ್ತು. ಅದ್ರ ಮಾರಾಟ ಸುತ್ತದಾರಿ ನೀವೇ ಅಂತಲೂ ಚೆನ್ನಾಗಿ ಗೊತ್ತು. ವಂಡರ್ಫುಲ್. ನೀವು ಬಹಳ ಬುದ್ಧಿವಂತರು. ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಟ್ಸ್ ಲೆಫ್ಟ್ ಯು ಸರ್. ಕೆಲಸ ನಂದು ಅಂತ ನಂಬೋದಾ? ಅಪಾಯಿಂಟ್ಮೆಂಟ್ ಯಾವಾಗಿಂದ? ಆಸ್ ಇಟ್ ಈಸ್ ಯು ಆರ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎನಿ ಲೇಟೆಸ್ಟ್ ಡಿಟೇಷನ್? ನೋ, ನಮ್ಮ ಹೊಸ ಸ್ಕೀಮ್ ಬಗ್ಗೆ ನೀವೇನು ವರಿ ಮಾಡ್ಕೊಬೇಡಿ. ಐ ಆಮ್ ಹಿಯರ್. ನಾನೆಲ್ಲ ರೆಡಿ ಮಾಡ್ತಾ ಇರ್ತೀನಿ, ಆಮೇಲೆ ನೀವೇ ನೋಡಿ. ವೆರಿ ಗುಡ್. ದೆನ್ ಯು ಆರ್ ಫಿಟ್ ಟು ಬಿ ಅಪಾಯಿಂಟೆಡ್. ಯು ಕ್ಯಾನ್ ಗೋ ಟು ಯುವರ್ ಸೀಟ್. ಥ್ಯಾಂಕ್ ಯು. ಮುಖ ನೋಡಿದ್ದೆ ಸಾಕು ಅಂತ ಖುಷಿಯಾಗಿರ್ಬೋದಾ? ಹೇಗಾದ್ರೂ ನಾನು ಮಾತಾಡಿಸ್ಬೇಕು ಅಂತ ಅವಳಿಗೂ ಮನಸ್ಸಿನಲ್ಲಿರಬಹುದಾ? ನನ್ನ ಮನಸ್ಸು ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅವನಿಗೆ ಅರ್ಥ ಆಗೋಯ್ತಾ? ಅವಳಿಗಷ್ಟು ಆಸೆ ಇದ್ರೆ ಹಾಗೇ ನಿಂತು ನೋಡ್ತಾ ಇರಬಹುದು. ಛೇ, ಹೀಗೆ ನಾನು ನೋಡ್ತಾ ಇದ್ರೆ ಸೋತೆ ಅಂತ ಅಪಾರ್ಥ ಮಾಡ್ಕೊಂಡು ಹಲ್ಗಿಂತ ಹತ್ರ ಬಂದ್ಬಿಟ್ರೆ? ನಾನೇ ಹತ್ರ ಬರಲಿ ಅಂತ ಅವಳು ಅನ್ಕೊಂಡ್ಲ? ಅವನಿಲ್ಲಿ ಬರೋಕ್ ಮುಂಚೆ ನಾನು ಜಾಗ ಖಾಲಿ ಮಾಡೋದು ಒಳ್ಳೇದು. ಒಮ್ಮೆ ಒಂದು ನಿಮಿಷ. ಅಡಿಯಪ್ಪ ರೋಮಿಯೋ, ಆ ಜೂಲಿಯಟ್ಗೆ ಇನ್ನೂ ಜಂಬ ಅಡಗಿಲ್ಲ. ಅಲ್ಲಯ್ಯ, ಅವಳು ನನ್ನನ್ನ ತಪ್ಪು ತಿಳ್ಕೊಂಡಿದ್ರೆ ದಡ್ಡಿ ಅಂತ ಕರಿಬೇಕು. ಅಂತೂ ಅವಳಿಗೆ ನಿನ್ ಮೇಲೆ ಮನ್ಸಿದೆ ಅಂತ ಆಯ್ತು. ಅದನ್ನೇ ಕಣಯ್ಯ ಅಂತರಂಗದ ತರಂಗ ಅನ್ನೋದು. ಅದು ಯಾವಾಗ್ಲೂ ಒಳ ಮನಸ್ಸಿನಲ್ಲಿ ಕಿರಣ್ ಕಿರಣ್ ಅಂತ ಕಿರಣನ ಬೀರ್ತಾನೇ ಇರುತ್ತೆ. ಇನ್ನೂ ನನ್ನ ಮೇಲೆ ಅವಳು ಪ್ರೀತಿ ಇದೆ ಅಂತೀಯ? 100%, ನೋ ಡೌಟ್. ನೋಡು ಕಿರಣ್, ಈ ತರ ತರಲೆ ಕೆಲಸನ ಈ ಮೂರನೇ ವ್ಯಕ್ತಿ ಎಷ್ಟು ದಿನ ಅಂತ ಮಾಡ್ತಾನೆ ನೀನೇ ಹೇಳು? ಡೇ ಆಫ್ಟರ್ ನೈಟ್, ಹಗಲ್ ಮುಗಿದ ಮೇಲೆ ರಾತ್ರಿ ಬರಲೇಬೇಕು. ಸ್ವಲ್ಪ ಧೈರ್ಯ ಮಾಡಿ ನುಗ್ಗು ಬ್ರದರ್. ಕಾಲ ಬರೋವರೆಗೂ ನಿನ್ನ ಕೆಲಸದ ಕಡೆ ಗಮನ ಇರ್ಲಿ. ಏನಂತೀಯ? ಬಾ ಹೋಗೋಣ. ಆಪತ್ತಿಗೆ ಆದವನೇ ನೆಂಟ. ಯಾರಪ್ಪ ಅವನು? ಹೆಸರೇ ಇಲ್ಲ. ನನ್ನ ಹೆಸರಿಲ್ಲ ಅಂತ ಯೋಚನೆ ಮಾಡಬೇಡಿ. ಕಿರಣ್ ಒಬ್ಬನೇ ಇಂಟೆಲಿಜೆಂಟ್ ಅಲ್ಲ, ನೀವು ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳ್ಳೋದನ್ನ ಕಲೀರಿ. ಯಾರಪ್ಪ ಇವನ್ ಬರ್ದಿರೋದು? ಹೆಂಗ್ಸ ಗಂಡ್ಸ? ಅದು ನಮ್ಮೇಲೇನೆ ಚಾಲೆಂಜ್. ಹಾ ಇರ್ಲಿ. ಈ ಮೇಲ್ಕಂಡ ವಿಧಾನ ಬಳಸ್ಕೊಂಡು ನಿಮ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ ಎದುರಾಳಿ ಸೋಲು ಖಂಡಿತ. ನೀವು ಈ ಸ್ಕೀಮ್ ಜಾರಿಗೆ ತರದೆ ನಿಮ್ಗೆ ಸಿಕ್ಕಿರೋ ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೊಳ್ದೇ ಇದ್ರೆ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ ಹಾಗೆ. ಹೆಸರಿಲ್ಲ, ಗೋತ್ರ ಇಲ್ಲ. ಈ ಸ್ಕೀಮು ಓಕೆ ಅಂತ ಏನ್ ಗ್ಯಾರಂಟಿ? ಆದ್ರೂ ಅಪನಂಬಿಕೆ ಈಸ್ ಆಲ್ವೇಸ್ ಡೇಂಜರಸ್. ಇದೇ ನಮ್ಮ ವೀಕ್ನೆಸ್ ನೋಡಿ. ಇರೋ ಬುದ್ಧಿ ಅಂತ ಉಪಯೋಗಿಸಲ್ಲ. ಯಾರಾದ್ರೂ ಒಬ್ರು ಹಾಗಲ್ಲ ಹೀಗ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರೆ ಅವನ್ ಕುಲ ಗೋತ್ರ ಎಲ್ಲ ತಿಳ್ಕೋಬೇಕು ಅಂತ ಯೋಚಿಸ್ತಾರೆ. ಈ ರೀತಿ ಯೋಚನೆ ಮಾಡದೆ ಎದುರಾಳಿನ ಎದುರಿಸೋ ಛಲ ನಿಮಗ್ ಬರ್ಲಿ ಅಂತ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ. ಸ್ಕೀಮ್ ಬೇಗ ಜಾರಿಗೆ ತನ್ನಿ. ಇಂತಿ ನಿಮ್ಮ. ಈ ಸ್ಕೀಮ್ ಪ್ರಕಾರ ಇರೋ ಓಲ್ಡ್ ಸ್ಟಾಕ್ನೆಲ್ಲ ಲೇಬಲ್ ಹಾಕಿ ಲೇಟೆಸ್ಟ್ ಸ್ಟೈಲ್ ನಲ್ಲಿ ರಿಲೀಸ್ ಮಾಡ್ತೀನಿ ಕಣಯ್ಯ.
ಮಿಸ್ಟರ್ ಅಮರ್, ಹಲೋ ಮಿಸ್ಟರ್ ಅಮರ್ನಾಥ್, ಬಾರಯ್ಯ ಇಲ್ಲಿ. ನೀನೇನಯ್ಯ ಕೊಟ್ಟಿದ್ಯಾ ಪಂಚು ಕಿರಣ್ಗೆ? ಈಗ ನಾನ್ ಕೊಡೋ ಪಂಚ್ನಲ್ಲಿ ಕಿರಣ್ ಸಮಾಪ್ತಿ ಕಣಯ್ಯ. ಬಾರಯ್ಯ ಇಲ್ಲಿ. ಅಂದ್ರೆ ಈ ವಾರ ನಮ್ಮ ಕಂಪ್ನಿಯಲ್ಲಿ ಇಂಟ್ರೊಡ್ಯೂಸ್ ಆಗಬೇಕಾದ ಸ್ಕೀಮ್ ನ ಆಪೋಸಿಟ್ ಅಮರ್ನಾಥ್ ಕಂಪ್ನಿಗೆ ನುಗ್ಗಿ ಮಾರ್ಕೆಟ್ ನಲ್ಲಿ ಬೂಸ್ಟ್ ಆಗ್ತಾ ಇದೆ ಅಂತ ಹೇಳಿ. ಹೌದು ಸರ್, ಇಷ್ಟೇ ಅಲ್ಲ ಸರ್, ಕಿರಣ್ ಅಕೌಂಟ್ಗೆ ಅಮೌಂಟ್ ಬಂದೋದಕ್ಕೆ ಈ ಚಲನೆ ಪ್ರೂಫ್ ಸರ್. ಸರ್, ಇದೆಲ್ಲ ನೋಡಿದ್ರೆ ಕಿರಣ್ ಅಲ್ಲಿ ಇಲ್ಲಿ ಎರಡು ಕಡೆನೂ ಫ್ಲೇಮ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ ಸರ್. ನಮ್ಮ ಕಂಪ್ನಿಯಲ್ಲಿ ವ್ಯಾಪಾರ ಕುರಿತಾಗಿ ಮಾಡಿ ಅಲ್ಲಿ ಸೀಕ್ರೆಟ್ ಆಗಿ ಅಮರ್ನಾಥ್ ಹತ್ರ ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡು ಇಲ್ಲಿದ್ದುಕೊಂಡೇ ಅಲ್ಲಿ ವ್ಯಾಪಾರ ಇಂಪ್ರೂವ್ ಮಾಡೋ ಐಡಿಯಾ ಯಾಕಾಗಿರಬಾರ್ದು ಸರ್? ಡಿಯರ್ ವೆಲ್ ವಿಶರ್ಸ್, ನೀವಿನ್ನು ಹೊರಡ್ಬೋದು. ಯಾವುದಕ್ಕೂ ಯೋಚನೆ ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬರ್ತೇನೆ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಇದು ನಮ್ಮ ಕಂಪ್ನಿ ಅಲ್ಲ ಸರ್, ಇನ್ನು ಬೇರೆ ಏನಾದ್ರು ವಿಶೇಷ ಇದ್ರೆ ಬಂದು ತಿಳಿಸಿ ಸರ್. ಓಕೆ ಓಕೆ. ಮೇಡಮ್, ಎಲ್ಲಿ ಸರ್ ನನ್ನ ಕೂಗ್ತಾ ಇದ್ದಾರೆ. ಬರ್ತೀನಿ. ಒಂದು ಲೆಟರ್ ಡ್ರಾಫ್ಟ್ ಮಾಡಿ. ಏನ್ ಲೆಟರ್ ಸರ್? ಸೆಂಡ್ ಆಫ್ ಲೆಟರ್. ಯಾರಿಗೆ? ಕಿರಣ್ಗೆ. ಸರ್, ಅವ್ರು ಬಂದಾಯ್ತು, ಅದಕ್ಕೆ ವಿ ಆರ್ ಸೆಂಡಿಂಗ್ ಎಮ್ ಬ್ಯಾಕ್. ಮ್ಯಾಟರ್ ಡಿಕ್ಟೇಟ್ ಮಾಡ್ತೀರಾ ಸರ್? ಎಸ್, ಬಟ್ ಇಟ್ ಈಸ್ ವೆರಿ ಕಾನ್ಫಿಡೆನ್ಷಿಯಲ್. ಬರ್ಕೊಳ್ಳಿ. ಮಿಸ್ಟರ್ ಕಿರಣ್, ಕಮಿಷನ್ ಏಜೆಂಟ್, ನಿಮ್ಮ ಸೇವೆ ನಮ್ಮ ಕಂಪನಿಗೆ ಸಾಕಷ್ಟು ದೊರಕಿದೆ. ಇದು ಇಲ್ಲಿಗೆ ಮುಕ್ತಾಯವಾಗಲಿ ಎಂಬುದು ನಮ್ಮ ಆಸೆ. ನಿಮ್ಮನ್ನು ಈ ಜಾಬ್ನಿಂದ ಟರ್ಮಿನೇಟ್ ಮಾಡುತ್ತಿದ್ದೇವೆ. ಮಿಸ್ಟರ್ ಕಿರಣ್, ಕೊಪ್ಪೆಯಿಂದ ಹುಬ್ಬುವಾಗಿದ್ದಿಲ್ಲ ಹೊರಗೆ ದಬ್ಬ ಅವಕಾಶ ನನಗೀಗ ಸಿಕ್ಕಿದೆ. ತಬ್ಬಿಬಾಗ್ಬೇಡ. ಸದಾ ನಿನ್ನ ಅಭಿವೃದ್ಧಿಯಿಂದ ಹ್ಯಾಂಕ್ ಮಾಡ್ತಾ ಇರೋ ನನಗೆ ತುಂಬಾ ಹೆಮ್ಮೆ. ಯಾಕೆ ಗೊತ್ತಾ? ಅಸೆ ಮನೆ ಮೇಲೆ ಹತ್ಸೋಕೆ ಹಣ ಎಷ್ಟು ಕೊಡ್ತೀಯ ಅಂತ ಕೇಳಿದ ನಿನಗೆ ನಡು ಬೀದಿಲ್ ನಿಲ್ಲಿಸಿ ಬುದ್ಧಿ ಕಲಿಸೋಕೆ ಬಂದಿರೋ ರೇಖಾ